ನಾನು ಆಗ್ಲೇ ಹೇಳಿದ್ದಲ್ಲ, ರಾಜಕೀಯವಾಗಿ ಸಿಎಂದು, DCMದು, KPCC ಅಧ್ಯಕ್ಷರದು ಅದ್ರ ಬಗ್ಗೆ ನಾವೇನು ಮಾತಾಡಾಗಿಲ್ಲ. AICC ಇಂದ ಯಾರು ಏನು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರೆ ಈಗ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಅದ್ ನೋಡಿ, ಈಗ ಕಾಂಗ್ರೆಸ್ ಇರ್ಬೋದು, ಜನತಾ ಇದು ಎಂಥದ್ದು BJP ಇರ್ಬೋದು, ಎಲ್ಲ ಸ್ಟ್ರಾಂಗ್ ಹೈಕಮಾಂಡ್ಗಳಿದ್ದಾವೆ. ಈಗೆಲ್ಲ ಹೈಕಮಾಂಡ್ ಬಿಟ್ಟು ಯಾರು ಹೇಳಕ್ ಹೋಗ್ತಾರೆ? ಎಲ್ಲರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರು ಅಂತೇಳಿ. ರಿಷಫಲ್ ಇರ್ಬೋದು, ಬದಲಾವಣೆಗಳಿರ್ಬೋದು, ಯಾವುದೇ ಇರ್ಬೋದು. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ, ಕಾಂಗ್ರೆಸ್ ಪಕ್ಷದ ಕೇಂದ್ರದಲ್ಲಿರ್ತಕ್ಕಂಥ ಹೈಕಮಾಂಡ್ ಮಾರ್ಗಸೂಚಿಯಂತೆ ಅವರು ಕೆಲಸ ಮಾಡಬೇಕು. ಆ ರೀತಿ ಮಾಡೋದಕ್ಕೆ ನಾನು ಕೂಡ ಬದ್ಧ. ಏನು ರಾಜಕೀಯ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಹರಿತಕ್ಕಂಥ ನೀರು, ಚಲನಾ ಶಕ್ತಿ ಇರ್ತಕ್ಕಂಥದ್ದು ರಾಜಕಾರಣ. ಅದರಿಂದ ಯಾರು ಏನಾಗ್ತಾರೆ, ಏನಾಗೋದಿಲ್ಲ ಅಂತಕ್ಕಂಥದ್ದನ್ನ ಊಹೆ ಮಾಡಲಿಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ BJPಯವರ ಸೃಷ್ಟಿ ಅಷ್ಟೇ ಅದು. ಮೂಢ ಪ್ರಕರಣ ಅಂತಕ್ಕಂಥದ್ದು ಅಲ್ಲ ರೀ. ಒಬ್ಬ ಮುಖ್ಯಮಂತ್ರಿ ಆಗಿರೋರಿಗೆ 10 ಸೈಟು 3 ಸೈಟು ಏನು ಲೆಕ್ಕನೇನ್ರಿ ಅವ್ರಿಗೆ? ಸುಮ್ಮನೆ ಇವ್ರದೇ ಸೃಷ್ಟಿ ಇವ್ರದ್ದು. ಈಗೆಲ್ಲ ಎನ್ಕ್ವೈರಿ ಆಗ್ತದಲ್ಲ, ಯಾರ್ಯಾರು ಬರ್ತಾರೆ, ಯಾರ್ಯಾರು ಕಂಪ್ಲೇಂಟ್ ಕೊಟ್ಟು ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಿದ್ರು, ಈಗ ಅವರವೇ ಇದಾವೆ ಎಲ್ಲ ಆಚೆ ಬರ್ತದೆಲ್ಲ. ಇನ್ನು ಸ್ವಲ್ಪ ದಿವಸ ಇರಿ. ಯಾರ್ಯಾರು ಇದ್ರ ಬಗ್ಗೆ ಮಾತಾಡ್ತಿದ್ರಲ್ಲ, ಈಗೆಲ್ಲ ಅವರವೇ ಇದಾವಲ್ಲ, ಈಗೆಲ್ಲ ಆಚೆ ಬರ್ತಾವಲ್ಲ. ಯಾರ್ಯಾರ್ದು ಎಷ್ಟೆಷ್ಟಿದೆ, ಏನೇನಿದೆ. ನಾನು ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ, ಮೂಡ ಇರ್ಬೋದು, ನಿಮ್ಮ ಮೂಡ ಇರ್ಬೋದು, ಅಥವಾ BDA ಇರ್ಬೋದು, ಯಾವುದೇ ಅರ್ಬನ್ ಅಥಾರಿಟಿಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ಏನೇ ಕಾನೂನು ಬಾಹಿರವಾಗಿ ಏನೇ ಕಾರ್ಯಚಟುವಟಿಕೆ ನಡೆಸಿದ್ದವರು ಯಾರೆಲ್ಲ ಇದ್ದಾರೆ ಅವ್ರ ಮೇಲೆಲ್ಲ ಕ್ರಮ ಆಗಬೇಕು ಅನ್ನೋರು. ತಪ್ಪಿತಸ್ಥರಿಗೆ ಶಿಕ್ಷೆನೂ ಕೂಡ ಆಗಬೇಕು. ಮೂಡ ಇರ್ಬೋದು, ಯಾವುದೇ ಅರ್ಬನ್ ಅಥಾರಿಟಿಗಳಲ್ಲಿ ಇರ್ತಕ್ಕಂಥ ಆಸ್ತಿ ಸಾರ್ವಜನಿಕ ಆಸ್ತಿ. ಸಾರ್ವಜನಿಕ ಆಸ್ತಿಗಳನ್ನು ಸ್ವಾರ್ಥಕ್ಕೋಸ್ಕರ ಯಾರೇ ಲಪಟಾಯಿಸಿದ್ರು ಕೂಡ ಅದು ಪಾಪದ ಕೆಲಸ. ಆ ಕೆಲಸ ಮಾಡಿದಂಥವ್ರು ಶಿಕ್ಷೆ ಆಗಬೇಕು ಅನ್ನೋದು.